ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ, ಗಡೀಪಾರು ಮಾಡುವಂತೆ ಶಾಸಕ ಬಸವರಾಜ ರಾಯರೆಡ್ಡಿ ಮೌಖಿಕ ಆದೇಶ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಿರುವುದು ಅಕ್ಷಮ್ಯ ಅಪರಾಧ. ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಾನೂನಿನ ಅಡಿಯಲ್ಲಿ ಗಡೀಪಾರು ಮಾಡುವ ಅವಕಾಶವಿದ್ರೆ ಈ ಕೂಡಲೇ ಆರೋಪಿಗಳನ್ನು ಗಡೀಪಾರು ಮಾಡಬೇಕು ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮ್ ಅರಸಿದ್ದಿ ಹಾಗೂ ಜಿಲ್ಲಾ ವಿಭಾಗೀಯ ದಂಡಾಧಿಕಾರಿ ಕ್ಯಾಪ್ಟನ್ ಮಹೇಶ್ ಮಾಲ್ಗಿತ್ತಿ ಅವರಿಗೆ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮೌಖಿಕ ಆದೇಶವನ್ನು ನೀಡಿದರು. ಅವರು ಕುಕನೂರು ತಾಲೂಕಿನ ಕವಳಕೇರಿ ಗ್ರಾಮದಲ್ಲಿ ದಲಿತ ಸಂಘಟನೆಗಳ ಹಮ್ಮಿಕೊಂಡ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮಾತನಾಡಿದರು. ನಾನು ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಯಾಗಿದ್ದು ಅವರ ತತ್ವಗಳನ್ನು ಪಾಲಿಸುವ ಹಾಗೂ ಅನುಸರಿಸುವ ಕೆಲಸವನ್ನ ಮಾಡ್ತೇನೆ. ಸಮಾಜದಲ್ಲಿ ಮೂರ್ತಿಗಾಗಿ ಜಗಳ ನಡೀತಾ ಇದೆ, ಆದರೆ ಸಿದ್ಧಾಂತಕ್ಕಾಗಿ ಜಗಳಗಳು ನಡೀತಾ ಇಲ್ಲ. ಸಿದ್ಧಾಂತಕ್ಕಾಗಿ ಜಗಳಗಳು ನಡೆದಾಗ ಈ ತರಹದ ಘಟನೆಗಳು ಜರುಗೋದಿಲ್ಲ. ಅಂಬೇಡ್ಕರ್ ಅವರ ಸಮಾಜಮುಖಿ ಕಾರ್ಯಗಳನ್ನು ನೆನೆಸಿಕೊಂಡ್ರೆ ದೇಶ ಹಾಗೂ ದೇಶದ ಜನರು ಋಣಿಯಾಗಿರಬೇಕು ಅಂತ ಹೇಳಿದರು. ಆದರೆ ಕವಳಕೇರಿ ಗ್ರಾಮದಲ್ಲಿ ಇಂತಹ ಘಟನೆ ನಡೆದಿರುವುದು ಖೇದಕರ ಸಂಗತಿಯಾಗಿದೆ. ಈ ಕೂಡಲೇ ಅಪರಾಧಿಗಳನ್ನು ಬಂಧಿಸಬೇಕು ಹಾಗೂ ಕಾನೂನಿನ ಅಡಿಯಲ್ಲಿ ಗಡೀಪಾರು ಮಾಡುವ ಅವಕಾಶವಿದ್ರೆ ಆರೋಪಿಗಳನ್ನ ಗಡೀಪಾರು ಮಾಡಬೇಕು. ಮುಂದೆ ಯಾವ ಹಳ್ಳಿಯಲ್ಲೂ ಕೂಡ ಈ ಒಂದು ಗ್ರಾಮದಲ್ಲಿ ಆದಂತಹ ಘಟನೆಗಳು ಎಲ್ಲಿ ಮರುಕಳಿಸಬಾರದು. ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ತಮ್ಮ ಕರ್ತವ್ಯ ನಿರ್ವಹಿಸಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತ ಹೇಳಿದರು. ನಂತರ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಮಾತನಾಡಿ, ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಗ್ರಾಮದ ಜನರು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಬಾಳಬೇಕು. ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಅವರು ಬರೆದ ಕಾನೂನಿನ ಅಡಿಯಲ್ಲಿ ನಾವಿಂದು ಬದುಕ್ತಾ ಇದ್ದೇವೆ ಅಂತ ಹೇಳಿದರು. ಇದನ್ನು ಸಮಾಜದ ಪ್ರತಿಯೊಬ್ಬರು ಅರಿತುಕೊಂಡು ಬಾಳಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಮತ್ತು ಸಹೋದರತೆ ಸಾಧ್ಯವಾಗುತ್ತೆ. ಜಿಲ್ಲೆಯಲ್ಲಿ ಇಂಥ ಅಹಿತಕರ ಘಟನೆಗಳು ನಡೆದಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದ್ದು ಅಪರಾಧಿಗಳನ್ನು ಜೈಲಿಗೆ ಕಳುಹಿಸಿ ತಕ್ಕ ಶಿಕ್ಷೆ ನೀಡುವ ಮೂಲಕ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಉಗ್ರ ಶಿಕ್ಷೆಯನ್ನು ನೀಡಬೇಕು ಅಂತ ಒತ್ತಾಯಿಸಿದರು. ಕುಕನೂರು ಪೊಲೀಸ್ ಠಾಣೆಯಲ್ಲಿ 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು 3 ಜನರನ್ನ ಬಂಧಿಸಿ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಾಣೇಶ್, ಸಮಾಜ ಕಲ್ಯಾಣ ಅಧಿಕಾರಿಗಳು, ಮುಖಂಡರಾದ ಬಸವರಾಜ್ ಬೂದುಗುಂಪಿ, ಪರಶುರಾಮ್ ಸಕ್ಕಡಣ್ಣವರ್, ಮರಿಸ್ವಾಮಿ ಪೂಜಾರ್, ದುರ್ಗಪ್ಪ ನಡುವಿನ ಮನಿ, ಹನುಮಂತ ಯಾರ್ಮಣಕಿ, ವಸಂತ ಬಾವಿಮನಿ, ಸಿದ್ದು ಮಣ್ಣಿನವರ್, ಭೀಮಣ್ಣ ಜಗದೀಶ್ ಸೂಡಿ, ಶರಣಪ್ಪ ವಾಲಿಕಾರ್, ಮಲ್ಲಿಕಾರ್ಜುನ ವಾಲಿಕಾರ್, ರವಿ ದೊಡ್ಡಮನಿ, ದೇವರಾಜ್ ದೊಡ್ಡಮನಿ, ಶೇಖಪ್ಪ ಈರಪ್ಪ ನರೇಗಲ್ ಇತರರು ಉಪಸ್ಥಿತರಿದ್ದರು. ವರದಿ ಪಂಚಯ್ಯ ಹಿರೇಮಠ. ಫಸ್ಟು ಇದು ನಾಟ್ ಓನ್ಲಿ ನೀವೇ ಕಂಪ್ಲೇಂಟ್ ಕೊಡ್ಬೇಕಂತಲ್ಲ, ಇದು ಸೋಮೋಟೋ ಕೇಸ್. ನಾನು MLA ಮಂತ್ರಿ ಇದನ್ನು ಮಾತಾಡೋಲ್ಲ, ಆ್ಯಸ್ ಎ ಲಾಯರ್, ಆ್ಯಸ್ ಎ ಲಾ ಇದು ಅಂತ ಹೇಳ್ತೇನೆ. ಇದು ಡೆಫಿನೆಟ್ಲಿ 101%, 101%. ನಿಮಗೆ ಅಷ್ಟು ಸ್ಪಿರಿಟ್ ಇದೆ ಅಂಬೇಡ್ಕರ್ ಬಗ್ಗೆ, ನಿಮ್ಗಿಂತ ನಾನು 100% ಅಂಬೇಡ್ಕರ್ಗೆ ಗೌರವ. ಅದು ಗೊತ್ತದೆ ನಿಮಗೆಲ್ಲ. ನಾನು ಯಾವುದೇ ಇದಕ್ಕೆ ಹೆಚ್ಚು ಮಹತ್ವ ಕೊಡಲ್ಲ. ಬುದ್ಧ ಬಸವ ಅಂಬೇಡ್ಕರ್ ಸ್ಟಾರ್ಟ್ ಮಾಡಿದವನೇ ನಾನು. ಇವರು ವ್ಯಕ್ತಿತ್ವ, ಸಮಾಜದ ಬಗ್ಗೆ. ಆಮೇಲೆ ಅಂಬೇಡ್ಕರ್ ಇದಕ್ಕೆ ಈ ಥರ ಅವಮಾನ ಮಾಡ್ತಾ ಇರೋದು ಅವರು ಸರಿಯಲ್ಲ. ದೊಡ್ಡ ಅಪರಾಧ ಅವಮಾನ ಮಾಡೋದು, ಚಪ್ಪಲಿ ಸರ ಹಾಕೋದು ಸರಿಯಾದ. ಇದಕ್ಕೆ ಒಬ್ಬರು ಶಿಕ್ಷೆ ಆಗಲೇಬೇಕು. ಅದ್ರ ಬಗ್ಗೆ ನಂದು ತಕರಾರು ಬೇಕಾದಿರಲಿ, ಎಸ್ ಆಗಲೇಬೇಕು. ಅದ್ರ ಬಗ್ಗೆ 2 ಮಾತಿಲ್ಲ. ಅದಕ್ಕೆ ಅದು SP ಅವ್ರಿಗೆ ಹೇಳಿದ್ದು ನನಗೆ ಲೇಟೆಸ್ಟ್ ಗೊತ್ತಾಗಿದ್ದು. 4 ಜನ ಅರೆಸ್ಟ್ ಮಾಡಿದ್ವಿ. ನೀವು ಇನ್ವೆಸ್ಟಿಗೇಷನ್ ಮಾಡಿ, ಇದು ಯಾರ್ಯಾರಿದ್ದಾರೆ, ಇದಕ್ಕೆ ಯಾರ್ಯಾರು ಹೆಚ್ಚು ಶಕ್ತಿಗಳಿದ್ದಾವೆ ಹಿಂದೆ. ಈಗ ಇದಕ್ಕೆ ಬರೀ ಇನ್ವಾಲ್ವ್ ಆದಾರಲ್ಲ, ಈಗ ಇದಾಗೇನಾದರೂ ಕಾನ್ಸ್ಪಿರಸಿ ಇದೆಯಾ, ಫೈಂಡ್ ಔಟ್ ದ ಕಾನ್ಸ್ಪಿರಸಿ ಎಲ್ಲ ಮಾಡಿ ಅರೆಸ್ಟ್ ಮಾಡಿ ಹಾಕಿ. ಈಗ ರೆವಿನ್ಯೂ ಸೈಡಿಂದ ಅವ್ರನ್ನ ಈ ಸದ್ಯದ ಪರಿಸ್ಥಿತಿಯಲ್ಲಿ ಗಡೀಪಾರು ಮಾಡಲಿಕ್ಕೆ ಸಾಧ್ಯನಾ? ಅಂದರೆ ಜಿಲ್ಲೆ ಇದರಿಂದ ಮಾಡಿಬಿಟ್ರಿ, ಹಂಗಿಂತ ಮಾಡಿ ಹಾಕಿ. ಯಾಕಂದರೆ ಗೌರ್ಮೆಂಟ್ ಏನು ಮಾಡ್ತಾರೆ ಅದನ್ನು ಒಳ್ಳೆಯವರು ಏನಂತದಾರ ಕೆಟ್ಟಗಳನ್ನು ತಡೆಯುವಂಥ ಕೆಲಸವನ್ನು ಮಾಡೋಣ, ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡೋಣ. ಇವರು ಸಾಹೇಬರು ಕೂಡ ಹೇಳಿದ್ದಾರೆ, ನಿಮಗೇನು ಸಮುದಾಯ ಭವನ ಇರಲಿ, ಈಗ ಅಂಬೇಡ್ಕರ್ ಅವರ ಈಗ ಅಡಿಯಲ್ಲೇ ಈಗ ಎಲ್ಲ ಕೆಲಸವನ್ನು ಮಾಡ್ತಾರೆ ಸಮಾನತೆಯಿಂದ. ಪ್ರಯಾಣಿತ ವಿಶೇಷ ಎಲ್ಲ ಏರಿಯಾ ಕೂಡ ಡೆವಲಪ್ ಮಾಡ್ತಿದ್ದಾರೆ.
ಸಮಾನತೆ ಅಡಿಯಲ್ಲಿ ಅಂಬೇಡ್ಕರ್ ಅವರ ಏನು ಹಾಕಿಕೊಟ್ರ ಮಾರ್ಗದರ್ಶನದಲ್ಲಿ ಮಾಡ್ತಿದಾರ. ಇದು ಹೆಚ್ಚಿನ ಕೆಲಸ ಮತ್ತು ನಿಮ್ಮ ಜೊತೆ ಇದ್ದು ಇಂಥ ಸಂದರ್ಭದಲ್ಲಿ ಕೂಡ ನಿಮ್ಮ ಜೊತೆ ಇದ್ದು ಏನು ಬೇಕು ಸಾಹೇಬರು ಅವ್ರ ಜೊತೆಗಿದ್ದು ನಿಮ್ಮ ಜೊತೆ ಇದ್ದು ಕೆಲಸ ಮಾಡ್ತೀವಿ. ಕೂಡ್ಕೊಂಡು ಸೌಹಾರ್ದತೆಯಿಂದ ಹೋಗೋಣ. ಯಾರು ಇಂಥ ತಪ್ಪು ಮಾಡ್ರೆ ಅವರಿಗೆ ಕಠಿಣ ಕ್ರಮ ವಹಿಸಲಿಕ್ಕೆ ಸೂಚಿಸ್ತಾರೆ. ನಾವು ಕೂಡ ಹೇಳ್ತೀವಿ, ಖಂಡಿತವಾಗಿ ಅವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ. ಎಲ್ಲರೂ ಕೂಡ ಇದನ್ನ ಮಾಡೋದು ಅವ್ರಿಗೆ ಗೌರವ ಸಲ್ಲಿಸಿ ಮುಂದೆ ಈ ಥರ ಘಟನೆ ಆಗಲ್ಲ ನೋಡ್ಕೊಳ್ಳೋಣ. ಈ ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಸಮಾನತೆ ಮಾಡಿರಿ ಅಂತ ಹೇಳಿ ಅಂತ ಏನು ಮಾಡ್ಕೊಳ್ತೀವಿ ಸರ್. ಸಣ್ಣ ಒಂದು ಏನು ಅದು ಸಮಸ್ಯೆನೆಲ್ಲ ಸರ್, ಆ ಒಂದು ಘಟನೆ ಇಟ್ಕೊಂಡು ಇವತ್ತು ಅವರಲ್ಲಿ ಕಟ್ಟಡ ಕಟ್ತಾ ಇದ್ರಂತೆ, ಇಲ್ಲ ಅಲ್ಲಿ ರಸ್ತೆ ಸಣ್ಣದಾಗ್ತಾಗ ಬಸ್ ಓಡಾಡಲ್ಲ, ನಮ್ಮ ಕಟ್ಟಡದಲ್ಲ ಅದ್ರ ಪಕ್ಕಕ್ಕೆ ಕಟ್ಕೊಳ್ರಿ ಅಂತ ಹೇಳೋದಕ್ಕೆ ಅದೇ ಒಂದು ದೊಡ್ಡ ವಿಷಯ ಆಗಿ ಇವತ್ತು ಅವರು ಈ ಇಡೀ ವಿಶ್ವವೇ ತಲೆ ಬಾಗಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಸರ್. ಅವರು ಮಾನವೀಯತೆ, ಅವ್ರ ಮನುಷ್ಯತ್ವ ಅವ್ರು ಏನು ಎದಕ್ಕೆ ಬಿಟ್ರೆ ನನಗೆ ಗೊತ್ತಾಗ್ತಿಲ್ಲ ಸರ್. ಯಾಕಂದರೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಇಷ್ಟು ಸ್ವತಂತ್ರವಾಗಿ ನಾವೆಲ್ಲ ಇಟ್ಕೊಂಡು ಏನು ಮಾತಾಡ್ತಿದ್ವು ಅಂದರೆ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣ. ಅದನ್ನು ಇವತ್ತು ಅವ್ರು ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಈ ದೇಶದಲ್ಲಿ ಅವ್ರು ಬದುಕಲಿಕ್ಕೆ ನಾಲ್ಕು ಅವ್ರನ್ನ ಸರ್ ಇಮಿಡಿಯೇಟ್ಲಿ ಏನು ಎಫ್.ಆರ್. ಆಗಿದೆ ಅವರೆಲ್ಲರೂ ಗಡಿಫರ್ ಆಗಬೇಕು. ಅವರ ಸರ್ಕಾರದಿಂದ ಏನು ತೊಗೊಳ್ತಾ ಇದ್ದಾರೆ ಅವರೆಲ್ಲ ಸವಲತ್ತುಗಳು ಈಗ ಕಟ್ಟಾಗುತ್ತೆ. ಯಾಕಂತಂದರೆ ಇವತ್ತು ಅವ್ರ ಸಂವಿಧಾನದ ಅಡಿಯಲ್ಲಿ ಅವ್ರು ಏನು ನಾವು ಸವಲತ್ತುಗಳನ್ನು ತಗೊಂಡು ಇವತ್ತು ಅವ್ರಿಗೆ ಅಪಮಾನ ಅಥವಾ ಅವಮಾನ ಮಾಡ್ತಿದ್ದಾರೆ ಅಂದರೆ ಅವ್ರು ಈ ಸಂವಿಧಾನದ ಅಡಿಯಲ್ಲಿ ಅವ್ರು ಬದುಕಲಿಕ್ಕೆ ನಾಲಾಯಕ ಅದಾರ ಅವರು. ಈ ಒಂದು ನಿರ್ಧಾರ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿ ಈ ಥರದ ಘಟನೆಗಳು ಇತಿಹಾಸದಲ್ಲಿ ಯಾವುದೂ ಆಗಿಲ್ಲ. ಆದರೆ ಈ ಥರ ಆಗಿದೆ. ಇದು ಮುಂದೆ ಕೊಪ್ಪಳ ಇತಿಹಾಸದಲ್ಲಿ ಯಾವುದೋ ಘಟನೆ ಆಗಬಾರ್ದು. ಅಂದರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕಾನೂನು ಅಡಿಯಲ್ಲಿ ಕೊಡಲೇಬೇಕಾಗುತ್ತೆ ಸರ್. ನೀವು ಏನು ಕಾನೂನು ಅಡಿಯಲ್ಲಿ ನೀವು ಏನು ಅದಕ್ಕೆ ಹಿಂಜರಿದ್ರೆ ನಾವಂತೂ ಬಿಡಲ್ಲ. ನಮ್ಮ ಪ್ರಾಣ ಹೋದ್ರೂ ನಾವು ಹೋರಾಟಕ್ಕೆ ಮಾಡೋಕ್ಕೆ ಸಿದ್ಧ ಇದ್ದೀವಿ. ಅವ್ರಿಗೆ ನ್ಯಾಯ ಕೊಡಿಸ್ತೀವಿ. ಅದರ ಜೊತೆಗೆ ಸರ್ ಏನು ಸರ್ಕಾರದ ಸವಲತ್ತುಗಳಿದಾವೆ, ಕರೆಂಟ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ನೀರು ಇರ್ಬೋದು, ಅವೆಲ್ಲ ಇಮಿಡಿಯೇಟ್ಲಿ ಕಟ್ಟಬೇಕು. ಇದು ನಮ್ದು ಮೂಲ ಆಗ್ರಹ ಸರ. ಯಾಕಂತ ಕೇಳಿ ಸರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥದ್ದನ್ನು ತಿಂದು ಇವತ್ತು ಅವರಿಗೆ ಇಡೀ ವಿಶ್ವವೇ ತಲೆಬಾಗಿಸುವಂಥ ಕೃತ್ಯ ನಡೆಸ್ತಾರಂದ್ರೆ ಅವರು